ಶುಭ ಮುಂಜಾನೆ ಅಭಿಮಾನಿಗಳೇ. ಇವತ್ತು ರೆಡಿಯಾಗಿದ್ದೀವಿ ನಾನು ನಮ್ಮ ಮನೆಯವರು. ಇವತ್ತು ಒಂದು ಫಂಕ್ಷನ್ ಇದೆ. ಅದು ಎಲ್ಲಿದೆ ಗೊತ್ತಾ? ಧಾರವಾಡಲ್ಲೇ ಇದೆ. ಅದು ನಮ್ಮ ರಿಲೇಟಿವ್ಸ್ ಇದೆ, ಖಾಸ ರಿಲೇಟಿವ್ಸ್. ನಮ್ಮ ಮನೆಯವರ ಅತ್ತೆಯವರ ಮೊಮ್ಮಗಳ ಮದುವೆ ಇದೆ. ಬಹಳ ಸ್ಪೆಷಲ್ ಅದಾರ ಅವ್ರ. ಮತ್ತ ಬಹಳ ಬಡತನ ಪರಿಸ್ಥಿತಿ ಅದ ಅವ್ರದ. ಹುಡುಗಿ ತಂದೆ ಸಣ್ಣ ವಯಸ್ಸೊಳಗ ತೀರ್ಕೊಂಡಾರ. ಇದೆಲ್ಲ ರೋಲ್ ಅವ್ರ ಮನೆಯೊಳಗ ಅವ್ರ ಕಾಕ, ಹುಡುಗಿ ಕಾಕ, ಅಜ್ಜಿ, ಅವ್ರ ತಾಯಿ ಎಲ್ಲಾರು ಒಂದ್ ಹಂತಕ್ಕೆ ಬಂದ ಅವಳ ಮೊಮ್ಮಗಳ ಮದುವೆ ಮಾಡ್ತಾ ಇದಾರೆ. ಬಹಳ ಖುಷಿ ಅನಿಸ್ತದ. ನಮ್ಮ ಮನೆಯವರ ಅವ್ರ ಅತ್ತೆ ಏನಂತ ಗೊತ್ತಾ? ಸತ್ಯಕ್ಕ ಅಂತ ಅವ್ರ ಹೆಸರ. ಅವರಿಗೆ ಚುಡಾಯಿಸ್ತಾ ಇರ್ತಾರ. ನಮ್ಮ ಕನ್ನಡ ಒಳಗ ಒಬ್ರ ನಮ್ಮ ಫಿಲ್ಮ್ ಸ್ಟಾರ್ ಅಮ್ಮ ಅವರು ನಾಗಮಂಡಲ ಫಿಲ್ಮ್ ಮಾಡ್ಯಾರ. ಅದ್ರೊಳಗ ಅದಾರ ಅವ್ರ. ಅದ್ರ ಹೆಸರು ಈಗ ನಂಗೆ ನೆನಪು ಬರ್ತಾ ಇಲ್ಲ. ನೋಡ್ರಿ ಇವ್ರಿಗೆ ನೆನಪು ಬರ್ತೈತೆ. ಆಮೇಲೆ ಬಹಳ ಸ್ಪೆಷಲ್ ಅದಾರ. ಅವ್ರ ಹಾಡ ಹೇಳ್ತಾರ. ಗೆದೆಯ ಬೇಕ ಮಗಳ ಗೆದೆಯ ಬೇಕ ಅಂತ ಬಹಳ ಚಂದ ಧ್ವನಿ ಐತೆ ಅವ್ರದ. ಮತ್ತ ನಾಗಮಂಡಲ ಫಿಲ್ಮ್ ಒಳಗ ಅವ್ರ ಆಕ್ಟಿಂಗ್ ಮಾಡ್ಯಾರು. ನನಗೆ ಬಹಳ ಆಕ್ಟಿಂಗ್ ಇಷ್ಟ ಆಗ್ತೈತೆ ಅವ್ರದ. ಅವ್ರಂಗ ಅದಾರ ನಮ್ಮ ಮನೆಯವ್ರ ಅತ್ತೆಯವರು. ಅವ್ರು ನನ್ನ ಮೌಸಿ, ನಾ ಅವ್ರಿಗೆ ಮೌಸಿ ಅಂತೇನಿ. ಅಲ್ಲಿ ಒಂದ್ ಸ್ವಲ್ಪ ಮರಾಠಿ ಮಾತಾಡೋರು ಸಿಗ್ತಾರ, ಒಂದ್ ಸ್ವಲ್ಪ ಕನ್ನಡ ಮಾತಾಡೋರು ಸಿಗ್ತಾರ. ಅವ್ರ ಅಲ್ಲಿ ಹುಡುಗಿ ಕಡೆ ಏನು ನಮ್ಮ ಹುಡುಗಿ ಏನ್ ಕೊಡ್ತಾ ಇದಾರಲ್ಲ, ಅವ ಹುಡುಗಿ ಕಡೆ ಸರ್ನೇಮ ಬಿಸೂರೆ ಅಂತ ಐತಿ. ಅಲ್ಲಿ ಹುಡುಗನ ಕಡೆ ಸರ್ನೇಮ ಸಾಕ್ಪೋತೆ ಅಂತ ಐತಿ. ಹೊಸವಾಗಿ ನಮಗೂ ಪರಿಚಯ ಆಗ್ತಾ ಇದಾರೆ. ನೋಡೋಣ ಯಾರು ಹುಡುಗ ಯಾವ ರೀತಿ ಅದಾನ, ಏನು ಆ ಫ್ಯಾಮಿಲಿ ಯಾವ ರೀತಿ ಇದೆ, ನಿಮ್ಗೂ ತೋರಿಸ್ತೀನಿ, ನಿಮ್ಗೂ ಪರಿಚಯ ಇರ್ತಾರೆ, ನೋಡೋಣ. ಮತ್ತೆ ಈಗಾಗ್ಲೇ ಬಹಳ ಟೈಮ್ ಆಗೈತಿ. ನಿನ್ನೆ ಮದ್ವಿ ಮುಗಿಸ್ಕೊಂಡ ನಿನ್ನೆ ಚೆನ್ನಾಗೆಲ್ಲ ಆಯ್ತು. ಆರಾಮ್ ನಿನ್ನೆ ದಿನ ಮಾಡಿದ್ವಿ ಆಯ್ತು. ನಿನ್ನಿದೆಲ್ಲ ಇವತ್ತಿನ ಮತ್ತೆ ಜರ್ನಿ. ಚಿನ್ನು ಒಬ್ರೆ ಹೋಗ್ತಾ ಇದಾರ ಅಂತ ಹೇಳಿ ಹೋಗೋಣ ನಡಿ ಅಂತ ಹೇಳಿ ನಂಗೆ ಕರ್ಕೊಂಡ ಅವ್ರು ಹೊರಡ್ತಾ ಇದಾರೆ. ನಾವು ಈಗ ಧಾರವಾಡಕ್ಕೆ ಹೋಗಕ್ ರೆಡಿ ಆಗಿದೀವಿ. ಮತ್ತ ಒಂದ್ ಮರಾಠಿ ಶಾರ್ಟ್ಸ್ ಅದು ಒಂದೆರಡು ಮಾಡೋಣ ಅಂತ ಮಾಡ್ಕೊಳಕ್ ರೆಡಿ ಆಗಿದ್ದೀನಿ ನಾನೀಗ. ಪಟಾಪಟ ರೆಡಿ ಆದೆ. ಮತ್ತ ಮದ್ವೆ ಸೀಸನ್ ನಿಮ್ಗೆ ಗೊತ್ತದ. ಮದ್ವೆ ಸೀಸನ್ಗಳು ಅದಾವ ಈಗ ಬಹಳಷ್ಟು. ಮದ್ವಿಗೆ ಎಲ್ಲಾ ಕಡೆ ಮದ್ವೆ ಸೀಸನ್ ಅದಾವ. ನಾವು ಎಲ್ಲ ನಮಗ್ ಕರ್ದಿರ್ತಾರ ಅಂದ್ಮೇಲೆ ಹೋಗ್ಬೇಕಾಗ್ತದ. ನಮ್ ಕರ್ತವ್ಯನ ಅದಲ್ಲ. ಖಾಸ ಅತ್ತೆಯವ್ರ ಮೊಮ್ಮಗಳ ನಮ್ಮ ಮನೆಯವ್ರದಂದ್ರೆ ಏನ್ ಬಹಳ ದೂರಿನ ಸಂಬಂಧ ಅಲ್ಲ, ನಮ್ಮ ಹತ್ರದವ್ರ ಆಗಿದಾರ ಅವ್ರ. ಅವ್ರಿಗೆ ನೋಡೋಣ, ಭೇಟಿ ಆಗೋಣ, ನಡೀರಿ. ಮತ್ತೆ ಚಿನ್ನು ರೆಡಿ ಆಗಿದ್ದಾರೆ, ನೀವು ತೋರಿಸ್ತೀನಿ ನಿಮ್ಗ. ಬೆಳಿಗ್ಗೆಯಿಂದ ಕೆಲಸ, ತಿಂಡಿ, ಹಾಲು ಕಾಸೋದು, ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು, ಅಪ್ಪುನು ಅವನ ಡ್ಯೂಟಿಗೆ ಅವ್ನ ಕಾಲೇಜ್ಗೆ ಹೋಗ್ತಾ ಇದ್ದಾನ. ಆಮೇಲೆ ಸುಮ್ಮಗ ಅವಳಿಗೆ ಎಕ್ಸಾಮ್ ತಯಾರಿ ಅವಳು ಮಾಡ್ಕೊತಾ ಇದ್ದಾಳ. ಅವ್ರು ಸ್ವಲ್ಪ ಆರಾಮಾಗೈತಿ. ಖುಷಿಯಿಂದ ನಮ್ಮ ಮಕ್ಕಳು ನಮಗ್ ಕಳಿಸ್ಕೊಡ್ತಾ ಇದಾರೆ, ಹೋಗ್ ಬರ್ರಿ ಅಮ್ಮ ಅಂತ ಹೇಳಿ. ಬೆಳಿಗ್ಗೆ ನಾನು ಈ ಲುಕ್ ಒಳಗೆ ಮಹಾರಾಷ್ಟ್ರದ ಸೀರೆ ಹಾಕೊಂಡ ಮಹಾರಾಷ್ಟ್ರ ಲುಕ್ ಒಳಗೆ ರೆಡಿ ಆಗಿದ್ದೀನಿ. ನಾನು ಚಿನ್ನುಗ ಈ ವಿಷಯ ಒಳಗೆ ಬಹಳ ಧನ್ಯವಾದ ಹೇಳ್ಬೇಕು, ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಬಹಳಷ್ಟು ನನಗೆಲ್ಲ ರೆಡಿ ಆಗಕ್ಕೆ ಈ ರೀತಿ ಅವಕಾಶ ಮಾಡಿಕೊಟ್ಟಾರೆ. ಮತ್ತ ಯಾರ್ಯಾರು ಸಿಗ್ತಾರೆ ನೋಡು, ನಡೀರಲ್ಲಿ. ಆಯ್ತೇನಿಲ್ಲ ಇನ್ನು ಮರಾಠಿ ನಿಲ್ ಮದ್ವೆಗೆ? ಹೌದಾ? ನಿನಗೆ ಹಾಲು ಕಾಯಿಸೋ ಕೆಲಸ ನಿಂಗೆ ಹಚ್ಚಾರ? ಎಷ್ಟೊಂದು ಜವಾಬ್ದಾರಿಗಳು ಇರ್ತಾವಲ್ಲ ಅಪ್ಪು. ಅಮ್ಮ ಹಿಂಗ್ ಹೊರಗಡೆ ಡ್ಯೂಟಿ ಮಾಡೋರಿಗೆ ಅಮ್ಮ ಇದ್ರಂದ್ರೆ ಹಿಂಗೆಲ್ಲ ಪ್ರತಿಯೊಂದು ನಮ್ದೆಲ್ಲ ಅವ್ರವ್ರು ಹೆಂಗೋ ಜೀವನ ಅಡ್ಜಸ್ಟ್ ಹಾಕೊಂಡು ಹೋಗ್ತದಲ್ಲ. ಬಟ್ಟೆ ಚಲೋ ಅನ್ಸೋದಿಲ್ಲ ನಿಂಗೆ ಭಾಳ ಇದೆ. ಮತ್ತೆ ಚಲೋನು ಅನ್ಸದೆ, ಸ್ವಲ್ಪ ಚಲೋ ಆದ. ಈಗ ಎಷ್ಟು ಇದಾಗ್ಬಿಟ್ಟಿದೆ. ಖಾನಾಪುರ ಡ್ಯೂಟಿಗೆ ಹೋಗಿದ್ದೆ ಅವಾಗ. ಆಮೇಲೆ ಇಲ್ಲಿ ನೋಡಿ ನಮ್ಮ ಮನೆಯೊಳಗೆ ಏನದ, ಇನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇದೇನ ಹೇಳಾಕತ್ತಲ್ಲ ಫುಲ್. ನಿನ್ನೆ ಅಲ್ಲಿ ಹೋಗಿದ್ವಿ ಮದ್ವೆಗೆ. ಅವಾಗ ಅನ್ನ ಬರುವಾಗ ಮಂಡಿ ಅನ್ನ, ನಮ್ಮ ಮನೆಯವ್ರ ಫ್ರೆಂಡ್ ಅವರು ಮಂಡಿ ಅನ್ನ ಅವರು 2 ಬಾಕ್ಸ್ ನಮಗೆ ಪೇಡೆ ಕೊಟ್ಟು ಕಳ್ಸಿದಾರ ತಿನ್ನಾಕ. ಏನ್ ಮಾಡ್ತೀರಾ, ಬಾಯಿ ಒಳಗ್ ಕರಗ್ತಾ ಇದಾವ, ಅಷ್ಟ ಟೇಸ್ಟ್ ಅದಾವ. ಖಾರ ಕೊಟ್ಟಿದಾರ, ಖಾರಾನು ಭಾಳ ಟೇಸ್ಟ್ ಐತಿ. ಎಲ್ಲ ಮಕ್ಳು ತಿಂದ್ರು, ಎಂಜಾಯ್ ಮಾಡಿದ್ರು. ನಿನ್ನೇನು ಬಹಳ ಖುಷಿಯಿಂದ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಚಿನ್ನೂನ್ ಬ್ಯಾಗ್ ರೆಡಿ ಐತಿ, ಇಲ್ಲಿ ನೀರು ತುಂಬಿಕೊಂಡಿದೀವಿ. ಈಗ ಅವ್ರ ಅತ್ತೆಯವರಿಗೆ ಭೇಟಿ ಆಗಾಕ ಚಿನ್ನು ಹೋಗ್ತಾ ಇದಾರ. ಅತ್ತೆ ಅಂದ್ರ ಅವ್ರಿಗೆ ಬಹಳ ಸ್ಪೆಷಲ್ ರೀ. ನಿಮ್ಮ ಅತ್ತೆಯವ್ರಿಗೆ ನೀವು ಭೇಟಿ ಆಗ್ತಾ ಇದ್ದೀರಾ? ಏನ್ ಅಂತಿದ್ರಲ್ಲ ನೀವು ಅವ್ರಿಗೆ ಹೆಸರ ನೆನಪಂತ? ಅಲ್ಲ, ಸತ್ಯಮೋಸಿ ಅಂತ ಐತ್ ಬಿಡಿ ಮರಾಠಿ. ಇದು ನಮ್ಮ ಫಿಲ್ಮ್, ಕನ್ನಡ ಫಿಲ್ಮ್ ಒಳಗ ಅಮ್ಮ ಅದಾರಲ್ಲ ಒಬ್ರ, ಅವ್ರ ಹೆಸರು ನೀವು ತಗೋತಿದ್ರಲ್ಲ, ಜಯಮ್ಮ ಅಮ್ಮ ಅವ್ರ. ಹಾ ಹೌದ, ಅವ್ರ ನಾಗಮಂಡಲ ಫಿಲ್ಮ್ ಮಾಡಿದಾರಲ್ಲ. ಹಾ ಜಯಮಮ್ ಅವ್ರದ
ನೆನಪು ಬಂತು ಇವಾಗ, ಅದಕ್ಕೆ ಹೋಗೋಣ ನಡೀರಿ, ಭೇಟಿ ಆಗೋಣ. ಒಂದು ಶಾರ್ಟ್ಸ್ ಮಾಡೋದೈತಿ, ಪಟ್ನ ಬರೀ. ಅಪ್ಪನೂ ರೆಡಿ ಆಗಿದಾನ. ಅಪ್ಪು ನಾವು ಮದ್ವಿಗೆ ಹೋಗಿ ಬರ್ತೀವಿ. ಮತ್ತೆ ನಮ್ಮ ರಿಲೇಷನ್ ಒಳಗ್ ಮದ್ವೆ ಐತಿ. ಸತ್ಯಮೋಶಿ ಸಂಕೇಶ್ವರದವ್ರ ಅವ್ರ ಮೊಮ್ಮಗಳ ಮದುವೆ ಐತಿ ಧಾರವಾಡದಲ್ಲಿ. ನಿನ್ನೆ ಹೋಗಿದ್ದೀವಿ. ಅಡಿಯಪ್ಪ ನನ್ನ ಮೊಮ್ಮಗಳ ಮದುವೆಗೆ. ಇವತ್ತು ಹೋಗೋದು ಬಂದದ, ಹೋಗಿ ಬರ್ತೀವಿ. ಮತ್ತೆ ಸರಿಯಾಗಿ ಇವತ್ತೆಲ್ಲ ಮಾಡ್ಕೊಂಡು ಊಟ ಮಾಡು. ಸರಿ, ಖಾಸವಾಗಿ ಅಲ್ಲ ಇವತ್ತು. ಸರಿ, ಚವಿ ತಗೊಂಡ್ರಿ. ಸರಿ, ಓಕೆ. 3 ದಿನ ಹೋಗಿ ಬರೋಣ. ಇನ್ನೂ ಶಾರ್ಟ್ಸ್ ಆಗ್ತದೈತಿ, ಪಟ್ನ ಮಾಡಿ ಹೋಗ್ಬೇಕು. ಮಾಡ್ತೀನಿ. ಶಾರ್ಟ್ ಬಾಯ್ ಬಂಗಾರಿ, ಸಾವ್ಕಾಶ ಹುಷಾರು. ಮತ್ತು ಅದೆಲ್ಲ ಏನೇನು ಮಾಡಿಟ್ಟೆಲ್ಲ ಸ್ವಲ್ಪ ತಿನ್ನೋ. ಹಾಂ, ನೀರು ಸ್ವಲ್ಪ ಮೇಲೆ ಮೇಲೆ ಕುಡಿತಾ ಇರ. ಹಣ್ಣು ನೋಡಿ ಯಾವ ತಿಂತೀನಿ ನೀನು. ಹೊರಡ್ತಾ ಇದೀವಿ ನೋಡಿ ಕಾರ್ ಒಳಗೆ. ಟೈಮ್ ಇವತ್ತು ಲೇಟ್ ಆಯ್ತು ಭಾಳ. ಇವತ್ತು 9:15 ಆಯ್ತು. ಆರಾಮಾಗಿ ಹೋಗ್ತೀವಿ. ನಿನ್ನೆ ಹೋಗಿ ಸ್ವಲ್ಪ ಟಯರ್ಡ್ ಆಗಿ ಬಂದಿದ್ವಲ್ಲ, ನಿನ್ನೆ ನಮಗೆ ಟಯರ್ಡ್ ಆಗಿತ್ತು. ಮತ್ತು ಕಂಟಿನ್ಯೂ ಮದ್ವಿ ಇವತ್ತು, ಮತ್ತು ಮ್ಯಾರೇಜ್ ಐತಲ್ಲ, ಮತ್ತು ಖಾಸ ನಮ್ಮ ರಿಲೇಟಿವ್ಸ್ದ ಅಂತಲೇ ಹೋಗಕ್ಕೆ ಬೇಕಾಗ್ತದ. ಮತ್ತು ಮಕ್ಕಳಂದ್ರು ಹೋಗಿ ಬರೋವ್ರಿ ಅಮ್ಮ ಅಂತಂದ್ರು. ಅದಕ್ಕೆ ಇಬ್ರು ರಾಜಾರಾಣಿ ರೆಡಿಯಾಗಿ ನಾವು ಪಟಾಪಟ ಎಲ್ಲ ತಿಂಡಿ ಅದು ಮುಗಿಸ್ಕೊಂಡು ಹೊಟ್ಟೆ ತುಂಬ ತಿನ್ನಿಸಿ ಮತ್ತು ನಾನು ತಿಂದು ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಖುಷಿಲೇ ಹೊರಡ್ತಾ ಇದ್ದೀನಿ. ಯಾಕಂದ್ರೆ ಏನು ಒತ್ತಡ ಇರಲ್ಲ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಟೆನ್ಷನ್ ಇರಲ್ಲ ನನಗೆ. ನನ್ನ ಬಗ್ಗೆ ಹೆಮ್ಮೆ ಅನಿಸ್ತದೆ. ಎಲ್ಲಾನು ಕರ್ತವ್ಯ ನಿಭಾಯಿಸಿ ನಾನು ರೆಡಿಯಾಗಿ ಹೊರಡ್ತಾ ಇದ್ದೀನಲ್ಲ ಅನ್ನೋದು ಒಂದು ನನ್ನ ಬಗ್ಗೆ ನನಗೆ ಇದಾಗ್ತದೆ. ಅದಕ್ಕೆ ಮತ್ತೆ ಚಿನ್ನು ಕಾರನ್ನು ತೊಳ್ಕೊಂಡ್ರು ವಾಚ್ಮೆನ್ ಅವ್ರ ಕಡೆಯಿಂದ. ಅವ್ರಿಗೆ ಹೇಳಿ ಕಾರು ತೊಳ್ಕೊಟ್ರು ಅವ್ರ. ಕಾರು ಬಹಳ ನೀಟ್ ಕ್ಲೀನ್ ಆಗೈತಿ, ನೋಡಕ್ ಚಲೋ ಅನ್ಸತೈತಿ. ನಡೀರೀಗ ಹಿಂದೆಲ್ಗ ಮಾಲಿಯಲ್ಲಿ ಹೂವಿನ ಗಜರ ಅಂತಾರ. ಅದಕ್ಕೆ ಮರಾಠಿ ಒಳಗ ಗಜರ ಅನ್ನೋದು, ಅದೇ ಮರಾಠಿ ಒಳಗೆ ಗಜರ ಅಂತಾರೆ. ನನಗೆ ಗೊತ್ತಾ ಇರ್ಲಿಲ್ಲ. ನಾವು ಕೊಲ್ಹಾಪುರ್ಗೆ ಹೋಗ್ತಾ ಇದ್ದೆ, ಅವಾಗ ಮಾಲಿದ್ಯಾ ಮಾಲಿ ಅಂದ್ಮೇಲೆ ಮೇಡಮ್ ಮಾಲಿನು ಮೇಡಮ್ ಗಜರಾ ಅಂತದ ಈ ಕಡೆ ಅಂತಂದ್ರ ಅವ್ರು. ಅವಾಗ ನನಗೆ ಅದ ಗೊತ್ತಾಯ್ತು, ಗಜರಾ ಅಂತಾರಂತ ಹೇಳಿ. ತಗೊಳ್ಳೋಣ, ಅಲ್ಲಿ ಒಬ್ರು ಇರ್ತಾರ. ಇಲ್ಲಿ ಅಲ್ಲಿ ಧಾರವಾಡದಾಗ ಬಹಳಷ್ಟು ಗಜರಾಗಳು ಸಿಗ್ತಾವ. ಮತ್ತೆ ಇಲ್ಲೂ ಬೆಳಗಾವ್ ಒಳಗೂ ಅದಾವ. ಈಗ ಮದ್ವಿ ಸೀಸನ್ ಅದ ನಡ್ದದ, ಗೊತ್ತೇ ಇದೆ. ಸೀಲ ಹಾಸ್ಪಿಟಲ್ ಬಂತ ನೋಡಿ. ಅಪ್ಪು ಡ್ಯೂಟಿ ಬಂದಾನ. ಖಾಸ್ಬಾಗ್ ಡ್ಯೂಟಿ ಐತೆ ಒಂದ್ ಇವತ್ತ. ಅಮ್ಮ ಕಿತ್ತೂರ ರಾಣಿ ಚೆನ್ನಮ್ಮ ಅಮ್ಮ ನೋಡೋದ ಒಂದ್ ಭಾಗ್ಯ ಇಲ್ಲಿ ನಮಗೆ ನಿಂತ್ಕೊಂಡ. ಇವ್ರು ನನ್ನ ಸೂಟಿ ಮಾಲಿ ತಗೊಂಬರಕ್ ಹೊಂಟ್ರೇನು ಈಗ. ಅಂದ್ರ ಅಲ್ಲಿ ಮೊದಲ ಐತದ, ಅದಕ್ಕೆ ಮಾಲಿ ನಮ್ ದಾರ್ಯಾಗ ಸಿಗಲ್ಲ ಅಂತ ಹೇಳಿ ಇಲ್ಲೇ ತಗೊಂಬರಕ್ ಹೊಂಟಾರ. ಒಂದ್ ಈ ರೀತಿ ಇಟ್ಕೋತಾರಂತ ಚಲೋ ಆಗೈತಿ ಕೊಡಾಕ. ಇಲ್ಲಾಂದ್ರೆ ಗಡ್ಬಡಿ ಒಳಗೆ ಚಿಲ್ಲರೆ ಇರೋದಿಲ್ಲ. ಬೆಳಿಗ್ಗೆ ಎದ್ ಕೂಡ್ಲೆ ಈಗಂತೂ ಮಾಲಿಯದು ಫುಲ್ ವ್ಯಾಪಾರ. ಎಲ್ಲ ಕರ್ತವ್ಯಗಳ ಯಾವ ರೀತಿ ನಿಭಾಯಿಸ್ತಾರ ನೋಡಿ ಅವ್ರ. ನನಗ ಹೋಗಾಕ್ ಕೊಡಲ್ಲ ಅವ್ರ. ತಾನ ಹೋಗಿ ತಾನ ಇಳಿದು ತಾನೇ ಮಾಲಿ ತಗೊಂಡ ತಾನ ಇಳಿತಾರ. ತಾನ ಹೋಗಿ ಮಾಲಿ ಅದು ತಗೊಂಡ ನನ್ ತಂದು ಕೊಡ್ತಾರ. ಮೊದ್ಲಿನ ನಾನು ಇದೇ ರೀತಿ ಇಷ್ಟು ಲಾಡ್ಕ ಮಾಡ್ಬಿಟ್ಟಾರ ನೋಡಿ ನನಗೆ. ನಾ ಇಳಿಯೋದೇನ ಇಲ್ಲ, ಗಾಡಿ ಒಳಗಿಂದ ಇಳಿಯಾಕ ಕೊಡೋದಿಲ್ಲ ನನಗೆ. ತಾನ ಹೋಗ್ತಾರೆ ಮತ್ತು ತಾನ ತಗೊಂಡ್ಬರ್ತಾಗ ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಈಗ ನಾನು ಎಷ್ಟು ಮದುವೆಯಾಗಿ ಬಂದಾಗಿಂದ ನೋಡಿದ್ದೀನಿ. ನನಗೆ ಯಾವಾಗ ಒಂದು ದಿನ ಅವ್ರ ಕಾರ್ ಒಳಗಿಂದ ನೀವು ತೊಗೊಂಡ್ಬರೋದಂತ ಕಳಿಸ್ಕೊಟ್ಟೇನೆ ಇಲ್ಲ. ಅದಕ್ಕೆ ಈಗ ಮಾಲಿ ತೊಗೊಂಡ್ಬರ್ತಾರೆ ಹಾಕೊಳ್ಳೋನು ನೋಡಿ. ಬೆಳಿಗ್ಗೆ ಆಟೋದವರು ಎಲ್ಲ ರೆಡಿಯಾಗಿ ಬಂದಿರ್ತಾರ. ಇವರೆಲ್ಲ ಇಲ್ಲೂ ಬಂದಾರ. ಚಿನ್ನು ಬಂದ್ರಿ ಈಗ. ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಈಗೆಲ್ಲ. ಆಟೋಗಳು ಸ್ಕೂಲಿಗೆ ಬಿಡಾಕ್ ಹೋಗ್ತಿರ್ತಾರೆ. ಆಮೇಲೆ ಪೇರೆಂಟ್ಸ್ ತನ್ನ ಮಕ್ಳಿಗೆ ಬಿಡಾಕ್ ಹೋಗ್ತಿರ್ತಾರೆ. ಎಲ್ಲ ರೆಡಿಯಾಗಿ ಹೋಗ್ತಾ ಇರ್ತಾರೆ ನೋಡಿ. ಹೊರಗಡೆ ನೋಡಾಕ 2 ಕಣ್ಣುಗಳು ಸಾಕಾಗೋದಿಲ್ಲ ಹೊರಗಡೆ ಬಂದ್ಮೇಲೆ. ಅಷ್ಟೊಂದು ಖುಷಿ ಆಗ್ತದೆ. ಹೊರಗಿಂದ ಎಲ್ಲ ಮುಖಗಳಂತೂ ಬೇರೆ ಮುಖ. ದೇವ್ರು ಯಾವ ರೀತಿ ಸೃಷ್ಟಿ ಮಾಡಿದಾನಲ್ಲ ಮುಖಗಳಿಗೆ, ಹೆಂಗೆ ಎಲ್ಲ ಬೇರೆನೇ ಇರ್ತಾರೆ. ಎಷ್ಟು ನೀಟಾಗಿ ರೋಡ್ ನೋಡಿ, ಎಷ್ಟು ನೀಟಾಗಿಟ್ಟಾರೆ, ಎಷ್ಟು ಕ್ಲೀನ್ ಆಗಿಟ್ಟಾರೆ. ನೀರು ಕಸ ಗುಡಿಸೋ ಆಮೇಲೆ ಕಸ ಗುಡಿಸೋರು ರೋಡ್ ಮೇಲೆ ಕಸ ಗುಡಿಸೋರು ಇರ್ತಾರ ನೋಡಿ. ಹೆಂಗೆ ಎಷ್ಟು ನೀಟ್ ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಕೆಲಸಗಳು ನಿಭಾಯಿಸ್ಕೊತಿರ್ತಾರೋ. ಈ ರೀತಿ ಹೆಂಗೆ ಕಸ ಗುಡಿಸ್ಕೊಟ್ಟಾರ ನೋಡಿ ಅವ್ರಿಗೆ. ಇಲ್ಲ ನಮ್ಮನ್ನೆಲ್ಲ
ರೋಡ್ ಎಷ್ಟು ಸ್ವಚ್ಛ ಇಟ್ಟಿದ್ದಾರೆ ನೋಡಿ. ಕಲ್ಲುಗಳು ಇರ್ಲಿ ಏನೇ ಇರ್ಲಿ ಎಷ್ಟು ರಾತ್ರಿ ಟೈಮ್ದಾಗ ಕಾಣಿಸಲ್ಲ ಅಂತ ಹೇಳಿ ಎಷ್ಟು ಗೌರ್ಮೆಂಟ್ ನಮ್ಮ ಸಲುವಾಗೆಲ್ಲ ಮಾಡ್ತದ. ನಮಗೆ ಎಷ್ಟು ಹೋಗಾಕ ಬರಾಕ ಅನುಕೂಲ ಆಗ್ತದ. ಮತ್ತು ಧಾರವಾಡಗ ಮತ್ತೆ ನೋಡೋ ಭಾಗ್ಯ ಅದ ನಮಗೆ. ನೆನೆ ಅಂತೂ ಫುಲ್ ಎಂಜಾಯ್ ಮಾಡ್ಕೊತ ಹೋದ್ವಿ ನಾವು. ಇದು ಕಿಲ್ಲಾ ಕೆರಿ. ಇದು ಈ ಕಡೆ ಭಾಳ ನಾವು ಮೊದ್ಲು ಬರ್ತಿದ್ವಿ. ಶರಣ್ ಸಮೂಹ ಸಣ್ಣವ್ರು ಇದ್ದಾಗ ಯಾರಾದ್ರೂ ಊರಿಂದ ಗೆಸ್ಟ್ ಬಂದ್ರಂದ್ರೆ ಸಣ್ಣ ಹುಡುಗರು ಅವ್ರಿಗೆ ಕರ್ಕೊಂಡ್ ಬರ್ತಿದ್ವಿ. ಈಗೆಲ್ಲ ಹುಡುಗರು ದೊಡ್ಡವರಾಗಿದ್ದಾರೆ. ಆದ್ರೂ ನಿಮಗೆ ಬರಾಕ್ನು ಚಲೋ ಅದ. ಇಲ್ಲಿ ಬೋಟಿಂಗ್ ಅದ, ಆಮೇಲೆ ಆ ಸೈಡ್ ಎಲ್ಲ ತಿನ್ನೋದು ಮಾಡೋದು, ಗಾರ್ಡನ್ ಮಸ್ತ್ ಅದ, ಎಲ್ಲ ಚಲೋ ಇದೆ. ಆಮೇಲೆ ಕಿಲ್ಲಾ ದೇವಿದ ಇಲ್ಲಿ ಅಮ್ಮಂದ ಅಂದ್ರೆ ಇಲ್ಲಿ ಎಲ್ಲ ಬತ್ತಿ ಎಣ್ಣೆ ಅದು ಹಾಕಕ್ ಬರ್ತಾರ. ಇಲ್ಲಿ ಒಳಗಡೆನೆ ಇದೆ ದುರ್ಗಾದೇವಿ ಅಮ್ಮ. ಇಲ್ಲಿ ಒಳಗಿನ ಸೈಡ್ ನೀವು ಯಾವಾಗಾದ್ರೂ ಬಂದ್ರಂದ್ರೆ ಇಲ್ಲಿ ಬಂದ್ರಂದ್ರೆ ದೇವಿ ದರ್ಶನ ತಗೋಬಹುದು ನೀವು. ಬೆಳಗಾವಿ ಒಳಗೂ ನೋಡಾಕು ಬಹಳಷ್ಟು ಪ್ಲೇಸಸ್. ಬಸ್ಗಳು ನೋಡಿ ಎಲ್ಲ ತುಂಬಿರ್ತದೆ. ಬಸ್ಲೇ ಅಂತ ಬಸ್ ಎಲ್ಲ ಓಡ್ತಾ ಇದಾರೆ ನೋಡಿ, ಯಾವ ರೀತಿ ಓಡ್ತಾ ಇದಾರೆ, ಎಷ್ಟು ಕಷ್ಟ ಪಡ್ತಾರ. ಬೆಳಿಗ್ಗೆ ಡ್ಯೂಟಿಗೆ ಹೋಗೋರು ಇರ್ತಾರ, ಎಲ್ಲ ರೆಡಿಯಾಗಿ ಟೀಚರ್ ಇರ್ತಾರ. ಇಲ್ಲಿ ನೋಡಿ ನಾ ಹೇಳಿದೆ ನಿಮ್ ಗಾರ್ಡನ್ ಈ ರೀತಿ ಎಲ್ಲ ಇರ್ತದ. ಹುಡುಗರಿಗೆ ಕರ್ಕೊಂಬರ್ರಿ ನೀವು ಯಾವಾಗಾದ್ರೂ ಬಂದು. ಇಲ್ಲಿ ಈ ಎಂಟ್ರೆನ್ಸ್ ಈ ಕಡೆ ಅದ ನೋಡಿ. ಇಲ್ಲಿ ಡಿಸೈಲ್ ಅಲ್ಲ ರೀ, ನಮ್ ಡಿಸೈಲ್ ಗಾಡಿ ಇದೆ ಎಲ್ಲ. ಬಲೇನು ನಮ್ಮ ಹೊಟ್ಟೆಗೆ ಹೆಂಗ್ ಊಟ ಹಾಕ್ತಿವಲ್ಲ ಹಂಗ ನಮ್ಮ ಬಲೇನು ನಾವು ಊಟ ಹಾಕ್ಬೇಕೀಗ. ನಡೀದು ಎಲ್ಲ ಆಟೋ ರಿಕ್ಷಾದವರು ಅವರು ಇವ್ರದ್ದು ಪೆಟ್ರೋಲ ಡಿಸೈಲ ರೀ ರಿಕ್ಷಾದವ್ರದ್ದು. ಅವ್ರು ಪೆಟ್ರೋಲ್ ಹಾಕೋತಾರಿ. ಎಷ್ಟು ಲೈನ್ ಹತ್ತಿದಾವ್ ನೋಡಿ. ಮತ್ತೆ ಎಲ್ಲಾ ಕಡೆ ರಶ್. ಎಲ್ಲಾ ಕಡೆ ಯಾವ್ದೇ ಒಂದ್ ಕೆಲ್ಸ ನಾವು ಅದಕ್ಕ ನಾವು ಹೇಳೋದ ಒಂದ್ ಅರ್ಧ ಗಂಟೆ ಒಂದ್ ಅವರ್ ಆದ್ರೂ ನಾವು ಬೇಗ ಹೋಗ್ಬೇಕಂದ್ರೂ ಆಗಲ್ಲ. ನಮ್ದ ಟೈಮ್ ಆಗತ್ತದ. ಯಾವ್ದೇ ಒಂದ್ ಮಾಡ್ಬೇಕಾದ್ರೂ ಹಂಗ. ಈ ಡಿಸೈಲ್ ಹಾಕೊಳಕಂದ್ರೆ ಇಲ್ಲಿ ಒಂದ್ 10-15 ನಿಮಿಷ ಇಲ್ಲಿ ಮತ್ತೆ ಟೈಮ್. ನಾವು ಗಾಡಿ ಆ ಕಡೆ ತಗೊಂಡಿದೀವಿ. ಅವ್ರು ಹೇಳ್ತಾ ಇದಾರೆ ಗಾಡಿ ರೌಂಡ್ ಆಗಿ ಈ ಕಡೆ ಮುಖ ಐತಿ, ಈ ಕಡೆ ತಗೋರಿ ಅಂತ. ಅದಕ್ಕೆ ಚಿನ್ನು ಹೇಳ್ತಾರ ಬಾಳ ಪೇಶನ್ಸ್ ಬೇಕು ನಮಗ. ಎಲ್ಲಾದ್ರೂ ನಾವು ಗಡ್ಬಡಿ ಮಾಡಿ ಉಪಯೋಗ ಆಗಲ್ಲ. ಬಹಳ ಗಡಿಬಿಡಿ ಮಾಡಬೇಡ ಅಂತಾರ. ಕರೆ ಹಂಗ ಆಗಲ್ಲ. ಗಡಿಬಿಡಿ ಮಾಡದೇ ಇದ್ರೆ ಆಗೋದೇ ಮತ್ತೆ ಲೇಟ್ ಆಗ್ತದ ಬಹಳ. ಡಿಸೈಲ್ ಹಾಕ್ಸ್ಕೊಂಡ್ವಿ. ಬೆಳಿಗ್ಗೆ ಎಷ್ಟು ಬೇಗ ಓಪನ್ ಮಾಡ್ಕೊಂಡ ಫುಲ್ ಹಾಕ್ಸ್ಕೊಂಡ್ವಿ. ಮತ್ತೆ ಬೇಗ ಹೆಂಗ್ ಬೆಳಿಗ್ಗೆ ಓಪನ್ ಮಾಡಿ ನಾವೆಲ್ಲ ಬರ್ತೀವಿ ಎಲ್ಲ ಇರ್ತದಂತ ಎಲ್ಲ ಕರ್ತವ್ಯಗಳು ಹೆಂಗ್ ಮಾಡಿ ನಿಭಾಯಿಸ್ತಾರ ನೋಡ್ರಿ ಅವರೆಲ್ಲ. ಟಿವಿ ಹಿಂಗ ಹಚ್ಚಾರ ನೋಡ್ರಿ. ಗಿಡಗಳು ಚಂದ ಅನ್ಸತ್ತಾವ. ಇವು ಇಲ್ಲಿ ಚೌಕ್ ಇದು ಸಣ್ಣ ಒಂದ ಲೆವೆಲ್. ಮತ್ತೆ ಸುವರ್ಣ ಸೌಧ ನೋಡ್ತಾ ಇದೀವಿ ನಾವು. ಇಷ್ಟ ಕರೆಕ್ಟ್ ಜಾಗ ಒಳಗೆ ಎಷ್ಟು ಕರೆಕ್ಟ್ ನೋಡಿ ಕಾಗ ಮತ್ತೆ ಸಮೂಹ ಮಾಡ್ದಂಗ ಅನಿಸ್ತದೆ ನಿಮ್ಗೆ. ನೋಡಿ ಮಾಸ್ಕ್ ಅದು ಹಾಕೊಂಡೆ. ಇಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೀನ ನಿಮ್ಗೆ. ನೋಡ್ತಾ ಇದೀರ ವಿಧಾನಸೌಧಾಗ. ಅದ್ರ ಮೇಲೆ ಸೂರ್ಯನ ಬಿಸಿಲು ಬಿದ್ದದ ಹೆಂಗ್ ಕಾಣಿಸ್ತಾ ಇದೆ ನೋಡಿ. ತಾಜ್ ಮಹಲ್ ನೋಡ್ದಂಗೆ ಬರ್ತಾ ಇದೆಯಲ್ಲ ರೀ. ನಮ್ಮ ಬೆಳಗಾವಿ ಒಳಗೆ ಎಷ್ಟು ಪುಣ್ಯ ಅನಿಸ್ತದೆ ಇದೆಲ್ಲ ನೋಡೋಕೆ. ಫುಲ್ ಹೈವೇ, ಮಸ್ತ್ ರೋಡ್. ನಮಗಿಬ್ರು ಎಂಜಾಯ್ ಮಾಡ್ತಾ ಇದೀವಿ. ಆಜು ಬಾಜು ಗಿಡಗಳು ನೋಡೋದು ಒಂದು ಭಾಗ್ಯ. ಎಷ್ಟು ನೀಟ್ ಎಷ್ಟು ಕ್ಲೀನ್ ಐತೆ. ವಿಜ್ಞಾನವನ ಬೆಳಗಾವಿ ಇತ್ತು. ಟೋಲ್ ನಾಕ ನಿನ್ನೆ ಇಲ್ಲೆಲ್ಲ ನಾವು ಫಾಸ್ಟ್ಯಾಗ್ ಎಲ್ಲ ಮಾಡ್ಕೊಂಡ್ವಿ. ಫಸ್ಟ್ ಟೈಮ ಮಾಡ್ಕೊಂಡ್ವಿ ನಾವು. ನಮಗೂ ಅದ ಹೊಸಾದ ಆಯ್ತು. ಎಲ್ಲ ರಿಟೈರ್ಮೆಂಟ್ ಆಫೀಸ್ ಇದ್ದಾಗ ಅವಾಗ ಒಂದ್ ದಾರಿ ಇತ್ತು. ಈಗೆಲ್ಲ ರಿಟೈರ್ಮೆಂಟ್ ಆಗೈತಿ. ಈಗೆಲ್ಲ ನಿನ್ನೆ ನಡೀರಿ. ಈಗ ನೋಡಿ ನಿಲ್ಲೋದಿಲ್ಲ ಏನಿಲ್ಲ. ಅಲ್ಲೆಲ್ಲ ಸ್ಕ್ಯಾನ್ ಮಾಡ್ಕೋತೈತಿ. ಇಲ್ಲೆಲ್ಲ ನಿನ್ನೆನೆ ಇಲ್ಲಿ ಮಾಡ್ಕೊಟ್ಟಾರ ನೋಡಿ. ಇದೆಲ್ಲ ನಮಗೆ ನೋಡಿ ಎಷ್ಟು ಅನುಕೂಲ ಆಯ್ತು. ಪಟಾಪಟ್ ಆಯ್ತು. ಟೈಮ್ನು ಹೋಗಲ್ಲ ಏನಿಲ್ಲ. ನಿನ್ನೆ ಇಲ್ಲೇ ಮಾಡ್ಕೊಂಡಿದ್ವಿ ಅನ್ಸ್ತದ. ನಾವ್ ಅಲ್ಲಿ ಟೆಂಟ್ ಹಾಕಿದ್ರಲ್ಲ. ಏನಿಲ್ಲ ಅಷ್ಟೇ ಟೈಮ್ 2:30 ಆಯ್ತದ. ಅದು ಆರಾಮ್ ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದೀವಿ. ಇಲ್ಲೇ ದಾರಿ ಒಳಗದ. ನಮ್ಗ ನಿನ್ನೆ ಹೋಗಿದ್ವಲ್ಲ ಆ ಕಡೆ ಒಳಗಡೆ ಹೋಗೋದು ಅವಶ್ಯಕತೆ ಇಲ್ಲ. ಈಗ ಫಸ್ಟ್ ಸ್ಟಾರ್ಟಿಂಗ್ ಬರ್ತದಂತೆ. ಅದು ನಂದು ಎಲ್ಲಿ ಯಾವ ಹಾಲ್ ಇದೆ ತೋರಿಸ್ತೀನಿ. ರೆಡಿ ಅಂತೂ ಆಗೇವಿ.
ಬರ್ತಾ ಇದ್ರು ಮ್ಯಾಚಿಂಗ್ ಆಗಿವಿ ಇನಿ ಮ್ಯಾಚಿಂಗ್ ಸರ್ ಕೆಳಗೆ ಹೋಗಿದ್ದಾರೆ ಮ್ಯಾಚಿಂಗಲ್ಲಿ ಕಾರ್ ಬಾಲಕ್ ಕೂಡು ಅಂತ ಹೇಳಿ ಕಾಣಿಸ್ತಾ ಇದೆ ನಿಮ್ಗೆ ಮೊದ್ಲ ಕರೆಕ್ಟ್ ಅವ್ರಿಗೆ ಎಲ್ಲ ಕೇಳ್ಕೊತಾರ ಎಲ್ಲಿ ಹೋಗೋದು ಏನು ಅಂತ ಮತ್ತೆ ಆಮೇಲೆ ಹೋಗೋದು ಬೇಡ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತದೆ ಇಲ್ಲಿದ್ದವ್ರಿಗೆ ಅಲ್ಲಿ ಆಮೇಲೆ ಕೇಳ್ಕೊತಾರ ಒಳಗಡೆ ಹೋಗ್ಬೇಕಂತ ಬೈಪಾಸ್ ಅಂತ ಇದು ತೆಗಿರಿ ಬರ್ತದೆ ಮಾಲ ತೆಗಿರ್ ಬರ್ತದೆ ಅವ್ರಿಗೂ ಸಹಾಯ ಮಾಡಿದ್ವಿ ಅದೇ ಇದೇ ಹೇಳಿದ್ರಲ್ಲ ಅವ್ರು ಮ್ಯಾಗ ಬರ್ತದ ನಡೀತದ ಹಂಗೆ ಮಾಡೋದು ಇಲ್ಲೇ ದಾರಿ ಒಳಗ ಬಾಳೆಹಣ್ಣು ಅದು ಇದು ಮಾರಾಕಿಟ್ಟಾರ ನೋಡಿ ಇಲ್ಲೇ ಒಂದು ಯಾವ ರೀತಿ ಇದು ಮಾಡ್ಕೊಂಡಿದಾರೆ ನೋಡಿ ಎಲ್ಲರಿಗೂ ಬರೋವ್ರಿಗೆ ಅನುಕೂಲ ಆಗ್ತದ ಗಾಡಿ ಒಳಗೆ ತರ್ತಾರೇನು ಮೋಸ್ಟ್ಲಿ ಗಾಡಿನೇ ಐತದ ಹೌದು ಗಾಡಿ ಅದು ಗಾಡಿನೇ ಐತಿ ಹೌದಾ ನೋಡೇನೆ ಇಲ್ಲಿ ನೋಡ್ರಿ ನಾ ಅದು ನೋಡಿ ಬೋರ್ಡ್ ಇದೆ ಈ ಮ್ಯಾಲೆ ಹೈವೇ ಮೇಲೆ ಏರಿದೀವಿ ನಾವು ಆ ಕಡೆ ಹೋದ್ರೆ ಧಾರವಾಡ ಬರ್ತದಲ್ಲ ರೀ ಈ ಕಡೆ ಹಿಂಗ್ ಮತ್ತೆ ಟರ್ನ್ ಮಾಡ್ಕೊಂಡು ಹಿಂಗ್ ಹೋಗ್ಬೇಕಾ ಇದು ಬೆಳಗಾವ್ ದಾರಿ ಮತ್ತೆ ಕನ್ಫ್ಯೂಸ್ ಆಗ್ತದಲ್ರಿ ಎಲ್ಲರಿಗೂ ಯೂ ಟರ್ನ್ ಮಾಡ್ಕೊಂಡ್ ಬಂದ್ವಾ ಇದು ಇಲ್ಲೇ ಹಾಲ್ ಜನ ಅಂತೂ ನೋಡಿದ್ರೆ ಗಾಡಿಗಳು ಅನಿಸ್ತಾ ಇದಾವ ಇಲ್ಲಿ ನೋಡ್ಬೇಕು ಇಳಿಯತಾರ ಒಬ್ಬೊಬ್ರು ಸಾಯಿ ಅರನ್ ಹೋಟೆಲ್ ಒಳಗೈತಿ ಹೌದಾ ಇವ್ರು ಯಾರು ಬರಲ್ಲ ಅಲ್ಲಿ ಅವ್ರೇ ಇರ್ಬೇಕು ಇವ್ರ ಮೋಸ್ಟ್ಲಿ ಈ ಕಡೆ ಚಲೋ ಐತ್ಲ ಮತ್ತೆ ಇದು ಎಲ್ಲ ಇದು ಹಾಲ ಇದು ಕಲ್ಯಾಣ ಮಂಟಪದ ಇಲ್ಲೇ ಐತಿ ಇದ ಕಲ್ಯಾಣ ಮಂಟಪ ಹೌದಾ ಬಂದಿದ್ದೀರಾ ನೋಡಿ ನೆನಪು ಬಂತವ್ರಿಗೆ ಇಲ್ಲಿ ಮೋಸ್ಟ್ಲಿ ಒಳಗಡೆ ಐತಿ ಅನಿಸ್ತದ ಅದು ಸ್ವಲ್ಪ ಕಚ್ಚಾ ರೋಡ್ ಐತಿ ಇಲ್ಲಿ ಹೋಗ್ಬೇಕಾದ್ರೆ ಇವರು ಯಾರೋ ಮದ್ವಿಗೆ ಬಂದವ್ರು ಅದಾರ ಅನ್ಸತೈತ್ ನಂಗೆ ನೋಡ್ಕೊತ ಹೋಗ್ತಾ ಇದಾರೆ ಬತ್ತ ನೋಡಿ ಬೋರ್ಡ್ ಅಂತೂ ಹಾಕ್ಯಾರ ಇಲ್ಲಿ ಆ ಕಡೆ ಹೊಂಟಾನ್ಲ ನಮಗ್ ಗುರ್ತಾನ ಹಿಡ್ದಿಲ್ಲ ಅವ ಆ ಕಡೆ ಹೊಂಟಾನ ಆ ಕಡೆ ಬಾ ಸಾತ್ ಪುತ್ತೆ ಅಂತ ಹೇಳಿ ನಾವು ಅವಳು ಹುಡುಗಿ ನೋಡಿ ಭಾಳ ಅದೇ ಸಂಕೇಶ್ವರದಿಂದ ಬಂದದ ಅವರು ಇವರು ಬರ್ತಿರ್ಬೇಕು ಆಮೇಲೆ ಪೆಡ್ನೇಕರ್ ಸರ್ ಅವರು ಬಂದಿರ್ತಾರ ಅದ ಅವರು ಎಲ್ಲ ನಮ್ಮ ಪರಿಚಯ ಅದಾರ ಮತ್ತಿದು ಒಂದು ಫೋಟೋ ತಕೊಳ್ಳೋನು ಯಾರಿಗಾದ್ರು ಕರೀರಿ ಇಲ್ಲಿ ನೋಡಿ ಇಲ್ಲಿ ಅವಳು ಸೇಮ್ ಹಂಗಾಗ್ಯಾಳ ನೇತ್ರ ಹಂಗಾಗ್ಯಾಳ ಅವ್ರ ಅಕ್ಕ ಹಿಂಗಾದಾಳ ನೋಡ್ರಿ ಸೇಮ್ ಸ್ವಪ್ನೀಲ್ ಸುಷ್ಮಾ ನೋಡಿ ನೀರಿಂದು ಇದು ಹಾಲ್ ಚಲೋ ಇದೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ನಾನು ಚಿನ್ನು ನೀವು ಬಂದಿದ್ದೀರಾ ಇಲ್ಲಿ ಯಾವಾಗ ಹಾಲ್ಗೆ ಎಲ್ಲಾ ಕಡೆ ಸ್ವಲ್ಪ ಟೈಮ್ ಇತ್ತಂದ್ರೆ ಶಾರ್ಟ್ಸ್ ಮಾಡ್ಕೋಬಹುದು ಎಲ್ಲ ಹೆಣ್ಮಕ್ಳಿಗೆ ಕರ್ಕೊಂಡು ಯಾರ್ಯಾರು ಪರಿಚಯದವ್ರು ಅದಾರಲ್ಲ ಹಿಂಗೆಲ್ಲ ಶರೀರ ತಗೊಳ್ಳೋದ ಇಲ್ಲಿ ನೋಡಿ ಈ ರೀತಿ ಹಿಂಗೆ ಶರೀರದ ಹಿಡ್ಕೊಂಡು ಬರೋದ ನಡು ಹುಡುಗಿ ನಡು ಇದು ಮಾಡೋದ ಖಾಲಿ ಇದ್ರಂದ್ರ ಅವ್ರ ಧಾರವಾಡಲ್ಲಿ ಇದ್ರೆ ಇಲ್ಲಿ ಹಾಲ್ ಮನೆ ಕಡೆ ಬೆಳಗಾವಿ ರೋಡ್ ಇದೆ ಚಾರ್ಜಿಂಗ್ ಒಂದು ಮುಗಿಯಾಗ ಬಂದೈತಿ ಆದ್ರೂ ಮತ್ತೆ ಇಷ್ಟು ತನಕ ಫೋನ್ ನಡ್ದದ ಎಲ್ಲಾರು ಅನ್ನತಾರ ಇನ್ನು ನಿಮ್ ಫೋನ್ ಚಾಲೂ ಐತಿ ಬಂದಾಗ ಇಲ್ಲೇನಂತ ಇಲ್ಲಿ ಇವ್ರು ಕೂತಾರ ಇನ್ನ ಮಾಮ ಕೂತಾರ ಇಲ್ಲಿದಾರೆ ಅರ್ಜುನ್ ಮಾಮರ ಮತ್ತೆ ನಾವೇ ಕೂತಿದೀವಿ ಇದ್ರು ಮನೆ ಕಡೆ ಹೊರಡ್ತಾ ಇದೀವಿ ಸಮೂಹ ಫೋನ್ ಹಚ್ಚಿದ್ದು ಟೈಮ್ ಆಗೈತಿ ಅಮ್ಮ ಇಷ್ಟಾಗಿ ಲೇಟ್ ಮಾಡಿದ್ರಿ ಹೇಳತ್ತ ಅಂಗಡಿ ಇಷ್ಟು ಬೇಗ ಬಿಟ್ಟೇವ ಆದ್ರು ನಡೀರಿ ಬೆಳಗಾವಿಗೆ ಹೋಗೋನೀಗ ಫ್ಲಾಗ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನಮಗ ಇವತ್ತ ನೋಡ್ದೆ ನಾನು ಎಷ್ಟು ದಿನ ಆದ್ಮೇಲೆ ಫ್ಲಾಗ್ ಹೌದಾ ಅದೇ ನೀನ್ ಚಾರ್ಜಿಂಗ್ ಮುಗ್ದಿತ್ರಿ ಫೋನ್ ಅಲ್ಲಿ ಅದೇ ಇಲ್ಲಿ
ಇಲ್ಲಿಂದ ಎಷ್ಟು ಹತ್ರ ಕಾಣಿಸ್ತಾ ಇದೆ, ಎಲ್ಲ ಮನಿನೂ ಕಾಣಿಸ್ತಾ ಇದಾವ. ಬಂತ ಈಗ ಬೆಳಗಾವಿ ಹತ್ರ ಬಂದ್ವಿ. ಹೆಂಗ್ ಬಂತ ಅಂತ ಗೊತ್ತಾಗ್ಲಿಲ್ಲ, ಬೇಗ ಬಂದು ಬಾಗತೈತಿ ರೀ. ಓಕೆ ಮಾಮ, ಓಕೆ ಬಾಯ್. ಹಳು ಹಳು ಉತ್ತರ ಮಾಮ ಹೇಳ್ತಾರೆ. ಓಕೆ ಅಮ್ಮರ್ ಪಾಪ ಇಲ್ಲೇ ಹೇಳಿದ್ರು, ಅವ್ರ ಗಾಡಿ ಇಟ್ಟಾರಂತ ಬಸ್ ಸ್ಟ್ಯಾಂಡ್ ಒಳಗ. ನಮ್ಮ ಮನೆಯವ್ರ ಅಣ್ಣ ಅವರು ಅರ್ಜುನ್ ಅವ್ರ ದಿನಾಲು ನಮ್ಮ ಚಾನೆಲ್ಗೆ ಕಮೆಂಟ್ ಮಾಡ್ತಾರ. ಅವ್ರ ದಿನಾಲು ಹಾಕಿರ್ತಾರ ಸೂಪರ್ ಸೂಪರ್ ಅಂತ ಹೇಳಿ. ನಮಗೆ ಆರಾಮ್ ಬಂದ್ವಿ, ಎಲ್ಲಾ ಮಸ್ತ್ ಆಯ್ತು, ಎಲ್ಲ ಚಲೋ ಆಯ್ತು. ನಡೀರಿ ಹೋಗೋನ್ ಮನೆಗೆ. ಆಯ್ತು 2 ದಿನ ಫುಲ್ ಧಾರವಾಡ 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 ನೋಡಿ ನೋಡಿ ಎಲ್ಲ ವಿಡಿಯೋ ಎಲ್ಲ ಧಾರವಾಡದಾಗೈತಿ. ಅದಾರು ನಮ್ಮ ಮನೆ ಬಂತು. ನಡೀರಿ ಈಗ ಮನೆಗೆ, ಬೇಗ ಆರಾಮಾಗಿ ಬಂದ್ವಿ. ಚಲೋ ಆಯ್ತು. ಸಾಮಾನುಗಳೆಲ್ಲ ಕೊಟ್ರು ಚಿನ್ನು. ಅಪ್ಪ ಬಂದಾನ? ಹೌದು, ಏನ್ ನನ್ನ ಮೇಲೆ ಅದಾನ? ಆಯ್ತು, ಬ್ಯಾಗ್ ಬಂದಿಟ್ಲ ಮತ್ತು ಬಹಳ ಅದ್ದೂರಿ ಮಸ್ತ್ ಆಯ್ತು. ವಿಡಿಯೋ ಮಾಡ್ಕೊಂಡ್ ಬಂದಿದೀನಿ. ನಮ್ಮ ಫ್ಯಾಮಿಲಿನ ನಮ್ದು ಅಂದ್ರೆ ನಮ್ ರಿಲೇಟಿವ್ಸ್ ಎಲ್ಲರೂ ಭೇಟಿಯಾಗಿದ್ರು. BSc ಒಳಗೆ ಒಬ್ರು ಅದಾರ, ಅವರು ಭೇಟಿಯಾಗಿ BSc ಒಳಗೂ ಕೆಲಸ ಮಾಡ್ತಾರ, ಅವರು ಒಬ್ರು ಭೇಟಿಯಾಗ್ಯಾರ. ಅವರು ನಮ್ಮವ್ರೆ ಅಂತ ಅವರು ಹೇಳಿದ್ರು. ಮತ್ತ ಮೊಬೈಲ್ ಚಾರ್ಜಿಂಗು ಮುಗಿಯಾಕ ಬಂದೈತಿ, ಮನಿಗೂ ಬಂದೇನಿ, ಚಾರ್ಜಿಂಗು ಹಚ್ತೇನಿ. ನಮ್ಮ ಯಾರ್ಯಾರ ಪರಿವಾರದವ್ರಿಗೆ ನೋಡ್ರಿ ಅದ್ರೊಳಗ. ಮತ್ತ ಒಂದ್ ಸ್ವಲ್ಪ ಜನ ಹುಡುಗ ಹುಡುಗಿನ ಕೊಡೋರ್ ಇರ್ತಾರ, ಮಾಡೋದಿರ್ತದ, ಬಾಳ ಜನ ಇರ್ತಾರ. ಯಾರು ಪರಿಚಯ ಅದಾರ ಏನ್ ನೋಡ್ರಿ ಅದ್ರ ನಿಮಗ ನೋಡ್ಕೊಂಡ್ ಭೇಟಿ ಆಗ್ರಿ. ಇದು ಲಾಗ್ ಇದೆ, ಅದಕ್ಕೆ ಇದ್ರೊಳಗ ಮದ್ವಿ ವಿಡಿಯೋ ಹಾಕಲ್ಲ. ಮದ್ವಿ ವಿಡಿಯೋ ಸಪ್ರೇಟ್ ಮಾಡಿಬಿಡ್ತೀನಿ, ನೋಡ್ರಿ. ಧನ್ಯವಾದ. ನೋಡಿ ವಿಡಿಯೋ ನೋಡಿ ಸಲುವಾಗಿ ನಿಮ್ಗೆ.